ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ಕರುನಾಡ ಕ್ಷೇತ್ರ ದಸರಾ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಏನು ಇವತ್ತು ರಾಯರ 354ನೇ ಆರಾಧನಾ ಮಹೋತ್ಸವದ ಅಂಗವಾಗಿ ನಿಮ್ಮೆಲ್ಲರಿಗೂ ಕೂಡ ಆ ರಾಯರು ನಿಮ್ಮ ಬಾಳಿನಲ್ಲಿ ಸುಖ, ಶಾಂತಿ, ಸಂತೃಪ್ತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ, ಯಶಸ್ಸು ಎಲ್ಲವನ್ನೂ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಈ ಸಮಯದಲ್ಲಿ ನಾನು ಆ ಮಂತ್ರಾಲಯ ಪ್ರಭು ಗುರುರಾಯರಲ್ಲಿ ನಾನು ಕೇಳ್ಕೊಳ್ತೀನಿ. ಇವತ್ತು ಕಿತ್ತೂರು ಮತ್ತು ಬೇವಿನ ಹಳ್ಳಿಯ ನಡುವೆ ಇರುವಂಥ ಗುರುರಾಯರ ಮಠಕ್ಕೆ ನಾನು ಇವತ್ತು ಬಂದಿದ್ದೀನಿ. ಏನಿವತ್ತು 354ನೇ ಆರಾಧನೆ ಮಹೋತ್ಸವದ ಅಂಗವಾಗಿ ಹಲವಾರು ವಿಶೇಷವಾದ ಪೂಜಾ ಕೈಂಕರ್ಯಗಳು ಮತ್ತು ಕಾರ್ಯಕ್ರಮಗಳು ಕೂಡ ಇಲ್ಲಿ ಯಶಸ್ವಿಯಾಗಿ ಇವತ್ತು ನಡೆಯುತ್ತಾ ಇದ್ದಾವೆ. ಪ್ರತಿ ವರ್ಷ ಕೂಡ ಇಲ್ಲಿ ಇವತ್ತು 2ನೇ ಮಂತ್ರಾಲಯದ ಆಗುವಂಥ ಜಿಲ್ಲೆ ಹೆಜ್ಜೆಯನ್ನು ಇಡ್ತಾ ಇದೆ. ಈ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರ, ಇಲ್ಲಿ ಕಾವೇರಿ ತಾಯಿ ಕೂಡ ಇಲ್ಲಿ ಹರಿತಾ ಇರುವಂಥ ಒಂದು ಪುಣ್ಯಕ್ಷೇತ್ರ ಕೂಡ ಇವತ್ತು ಆಗಿ 2ನೇ ಮಂತ್ರಾಲಯ ಆಗುವಂಥ ಒಂದು ಹೆಜ್ಜೆತ ಒಂದು ಕಲಿತಿದೆ ಅನ್ನೋದನ್ನು ಕೂಡ ನಾನು ತುಂಬ ಸಂತೋಷವಾಗಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತೇನಿಲ್ಲ, ಎಲ್ಲಿ ನೆನದಲ್ಲಿ ಅಲ್ಲಿ ಬಂದು ಖಂಡಿಸುವಂಥ ಏಕೈಕ ದೇವರು ಏನಾದರೂ ಕಲಿಯುವುದಲ್ಲಿದ್ದರೆ ಅದು ನಮ್ಮ ಗುರು ಸಾರ್ವಭೌಮರು ಅಂತ ಹೇಳೋದಕ್ಕೆ ನಾನು ಇವತ್ತು ಇಷ್ಟಪಡ್ತೀನಿ. ಇಲ್ಲಿ ನಡೀತಿರುವಂಥ ಪೂಜಾ ಕೈಂಕರ್ಯಗಳೇನು ಅನ್ನುವಂಥದ್ದನ್ನ ನಿಮ್ಮ ಎದುರಿಗೆ ಇವತ್ತು ನಾನು ತೋರಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ರಾಯರು ಎಲ್ಲರೂ ಒಳ್ಳೇದು ಮಾಡಲಿ. ನಾನು ರಮೇಶ್ ಕಿರಣ್ ಮಂಡ್ಯ. ನಮಸ್ತೆ, ಧನ್ಯವಾದ. ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಲಕ್ಷ್ಮೀ ಬಾರಮ್ಮ, ನಮಸ್ತೆ ಶ್ರೀಪೀಠೆ ಸುರ ಪೂಜಿತ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ 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 ನಮೋ ಭಾಗ್ಯಾನ ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಮಹಾಲಕ್ಷ್ಮೀ ಬಾರಮ್ಮ. ಸಮಯ ಭಗವಂತನ ಸರ್ವೋತ್ತಮನಾದ ಭಗವಂತನ ಗುಣಗಾನವನ್ನು ನೋಡೋಣ. ಭಗವಂತನ ದರ್ಶನದ ಪ್ರಾರ್ಥನೆ. ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ ಕರುಣದಿ ಪಿಟಿಕಯ್ಯ. ದರ್ಶನವನ್ನು ದೇವರು ಕೊಡಬೇಕು, ನಾವು ಮಾಡುವುದಲ್ಲ ಅನ್ನೋದು ಎಚ್ಚರವನ್ನು ಕೊಡ್ತಾರೆ. ಜಗತ್ತಿನ ಅತ್ಯಂತ ಪವಿತ್ರ ದೇಶವಾದ ನಮ್ಮ ಭಾರತ ದೇಶದ ಅನೇಕ ತೀರ್ಥಕ್ಷೇತ್ರಗಳ ದಿವ್ಯವಾದ ಚಿತ್ರಗಳನ್ನು ತಾವೆಲ್ಲ ನೋಡಲಿದ್ದೀರಿ. ಪ್ರತಿನಿತ್ಯ ನಮಗೆ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇದ್ದಲ್ಲೇ ಆ ತೀರ್ಥಕ್ಷೇತ್ರಗಳ ಸ್ಮರಣೆಯನ್ನು ಮಾಡಬಹುದು.